ಏನೋ ದೇವ್ರ ನಿನ್ನ ಬುದ್ಧಿರ ಐತೆ ನನ್ನ. ಅಲ್ಲ ಮಂದಿಗೆಲ್ಲ ಮೈ ತುಂಬಾ ಬಟ್ಟೆ ಕೊಟ್ಟಿದ್ದಿ, ಕಪಾಟ್ನಾಗ ಇಡಕ್ ಜಾಗ ಇಲ್ಲ, ಅಷ್ಟು ಬಟ್ಟೆ ಅವ್ರ ಮನ್ಯಾಗ. ನನಗೊಂದು ಮೈ ತುಂಬಾ ಬಟ್ಟೆ ಯಾರು ಕೊಡ್ಬೇಕಲ್ಲ, ಲಂಗುಟಿನ ಸಹಿತ ಅರಿವಿಲ್ಲಪ್ಪ ನನ್ನ ಹಂಗಿಟ್ಟಿ. ಎಲ್ಲರಿಗೆ ಗಾಡಿ ಕೊಟ್ಟು, ಕುದುರೆ ಕೊಟ್ಟು, ಎತ್ತುಗಳು ಕೊಟ್ಟು, ಕಾರ್ ಕೊಟ್ಟು, ಎಲ್ಲ ಕೊಟ್ಟು, ಟ್ರ್ಯಾಕ್ಟರ್ ಕೊಟ್ಟು, ನನ್ನ ಕಾಲ ಒಂದು ಜೋಡ ಚಪ್ಪಲ್ ಕೊಡ್ಬೇಕಲ್ಲ, ಅದನ್ನು ಕೊಡ್ಲಿಲ್ಲಪ್ಪ ನೀನು. ಎಲ್ಲರಿಗೂ ಇರಕ್ ಚಲೋ ಚಲೋ ಮನೆಗಳು ಕೊಟ್ಟು ನನಗೊಂದು ಗುಡಿಸ್ಲಾರ ಕೊಡ್ಬೇಕು ಕೊಡಬಾರ್ದು ನೀನು. ಎಲ್ಲರಿಗೂ ಮಂದಿ ಮಕ್ಕಳು ಸಾಕಷ್ಟು ಕೊಟ್ಟಪ್ಪ, ನನಗೊಬ್ಬರ ಅದಾರ. ಯಾರ ಮನೆ ಮುಂದೆ ಹೋಗಿ ಬೇಡ್ತೀನಿ ಅವ್ರು ಮುಂದೆ ಹೋಗಂತಾರೆ. ಒಬ್ಬರು ಇಲ್ಲಪ್ಪ, ಧಿಕ್ಕಾರ ಇರ್ಲಿ ನನಗಂತ. ಈ ನನಗೇನು ಬಡತನ ಕೊಟ್ಟಿಲ್ಲ, ಈ ದಾರಿದ್ರ್ಯ ಕೊಟ್ಟಲ್ಲ, ಅದಕ್ಕೆ ಧಿಕ್ಕಾರ ಇರ್ಲಿ ನನಗಂತ ದೇವ್ರಿಗೆ ಬೈದ. ಇವ ಬೈದಾಗ ಒಬ್ಬವ ಮತ್ತೊಬ್ಬ ಸನ್ಯಾಸಿ ಬಂದ. ಅವ ಯಾರು ಅಂತಂದ್ರ ಪೂರ್ವದಲ್ಲಿ ಒಬ್ಬ ದೊಡ್ಡ ರಾಜ. ತನ್ನ ರಾಜ್ಯವನ್ನೇ ತ್ಯಾಗ ಮಾಡಿ ಅವ ಸನ್ಯಾಸಿ ಆಗಿದ್ದ. ಯಾರಿಗ್ ಬೇಕಂತಿ ಅಂದ. ಅವನಾರ ಮತ್ತೆ ದೇವರಿಗೆ ಬೈಬೇಕು, ಮತ್ತೆ ಬೈದಂತ. ಯಾಕಂದ ನಮಗೆ ಹಿಂಗ್ ಮಾಡ್ಯಾನವ. ಮಾಡ್ತಾಗಿತ್ತಂದ್ರೆ ಯಾರು ಕೇಳ್ತಾರೆ ಇಲ್ಲಿ? ಯಾರು ಮಂದಿ ಮಕ್ಕಳು ನಮ್ಮವ್ರಂತ ಬರಂಗಿಲ್ಲ. ಇದ್ದವ್ರು ಸಹಿತ ದೂರ ಹಾಕ್ತಾರಪ್ಪ. ಅದಕ್ಕಿಂತ ಬಡತನ ಕೊಟ್ಟದ್ದಕ್ಕೆ ನಾ ದೇವರಿಗೆ ಬೈಯಾಕತ್ತೀನಿ ಅಂತ. ಅವ ಏನ್ ಮತ್ತೊಬ್ಬ ಸನ್ಯಾಸಿ ಬಂದಿದ್ನಲ್ಲ, ಹುಟ್ಟಾನೆ ತಲಿಯರ ಐತನ. ನಾ ಈ ಬಡತನ ಖರೀದಿ ಮಾಡಿದ ಖರೀದಿ ಅಂದ. ತಲಿಗಿಲಿ ಕಟ್ಟೈತಂದ. ಬಡತನ ಯಾರ ಖರೀದಿ ಮಾಡ್ತಾರನಂದ. ಮತ್ತ ನಾ ಖರೀದಿ ಮಾಡಿದವದೀನಿ ಅಂದ. ಅದ್ಯಾಂಗ್ ಮಾಡಿ ಅಂದ. ಇದನ್ನ ಖರೀದಿ ಮಾಡುವ ಸಲುವಾಗಿ ಇಡೀ ರಾಜ್ಯನ ತ್ಯಾಗ ಮಾಡಿ ಬಂದೀನಿ ಅಂತ. ಇಡೀ ರಾಜ್ಯನ ಬಿಟ್ಟು ಕೊಡ್ತೀನಿ, ಅವಾಗ ನನಗಿದು ಭಿಕ್ಷಾ ಬೇಡುವಂತ ಒಂದು ದಾರಿದ್ರ್ಯ ಬಂದೈತೆ. ನಿನಗೇನು ಅನ್ಕೊಂಡಿ ನೀನು? ಬಡತನ ಅಂದ್ರೆ ಬಹಳ ಕೀಳಂತ ತಿಳ್ಕೊಂಡಿ ನೀನು. ಬಡತನ ಬರ್ಬೇಕಾದ್ರೆ ಇದ್ದದ್ದನ್ನೆಲ್ಲ ಬಿಡ್ಬೇಕಂತೈತೆ, ಅವಾಗ ಬರ್ತೈತಿದು. ನಿನಗೆ ಅನಾಯಾಸ ಸಿಕ್ಕೈತಂದ್ರ ದೇವರಿಗೆ ಕೃತಜ್ಞತೆ ಅರ್ಪಿಸೋದ್ ಬಿಟ್ಟು ಬೇಕೈತಿ ಆ ಮೂರ್ಖ ಅಂತ ಬೈತಂತ. ಇವನ ಹೀಗಿರ್ತಂದ್ರೆ ಏನಂತ, ನಮ್ಮ ಜೀವನದೊಳಗ ನಾವು ಏನನ್ನೇ ದೇವ್ರು ಕೊಟ್ಟಿದ್ರು ಅದನ್ನು ಸ್ವೀಕರಿಸುವ ಬಗೆ ಹೀಗೆ ನಾವು ತಿಳ್ಕೋಬೇಕು.